ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಅರುಣ್ ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು 2025-26ನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಓದಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಗಮನವಿಟ್ಟು ನೋಡಿ. ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಪ್ಪಾ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಉತ್ತರಗಳನ್ನು ಓದೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಓದಿ ಹೇಳ್ಕೊಡ್ತೀನಿ, ಮತ್ತೆ ವ್ಯಾಕರಣ ಅಂಶಗಳನ್ನು ವಿವರಣೆ ಕೂಡ ಮಾಡಿ ಹೇಳ್ಕೊಡ್ತೀನಿ. ಹಾಗಾಗಿ ನಿಮ್ಮ ಹತ್ರ ಪ್ರಿಂಟೌಟ್ ಇದ್ದರೆ ನೀವು ದಯಮಾಡಿ ಪ್ರಿಂಟೌಟನ್ನು ನೋಡ್ಕೊಳ್ಳಿ ನಾನು ಓದುವಾಗ. ನಿಮ್ಮ ಹತ್ರ ಪ್ರಿಂಟೌಟ್ ಇಲ್ಲ ಅಂದರೆ ವಿಡಿಯೋವನ್ನು ನೋಡ್ಕೊಳ್ಳಿ. ಸಾಕಷ್ಟು ಟೈಮನ್ನು ವೇಸ್ಟ್ ಮಾಡಬೇಡಿ. ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ನೀವು ಓದೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಓದಿ ಅಥವಾ ವಿಡಿಯೋವನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಕನ್ನಡ ಭಾಷೆ ಇದರ ಒಂದು ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆಯ 6 ಪ್ರಶ್ನೆಗಳಿದೆ. ಅದರಲ್ಲಿ 1ನೇ ಪ್ರಶ್ನೆ, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ವರ್ಗೀಯ ವ್ಯಂಜನ ಅಂದರೆ ಕಾದಿಂದ ಮಾವರೆಗಿರುವಂತಹ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗೀಯ ವ್ಯಂಜನಗಳಲ್ಲಿ ವರ್ಗದ 5ನೇ ಅಕ್ಷರ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಕ, ಖ, ಗ, ಘ, ङ. ಇದರಲ್ಲಿ ङ ಅನ್ನೋದು 5ನೇ ಅಕ್ಷರ. ಅಲ್ಲಿ ङ, ಞ, ಣ, ನ, ಮ ಅನ್ನೋ 5 ಅಕ್ಷರಗಳು ಕೊನೆಗೆ ಬರುತ್ತಲ್ಲ, ಅದನ್ನ ಅನುನಾಸಿಕಗಳು ಅಂತ ಕರಿತೀವಿ. ಹಾಗಾಗಿ ವರ್ಗೀಯ ವ್ಯಂಜನದ ಪಂಚಮ ಅಕ್ಷರ ಅಂದ್ರೆ 5ನೇ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತ ನಾವು ಉತ್ತರವನ್ನು ಯೋಚಿಸಬೇಕು. ಹಾಗಾಗಿ ಈ 1ನೇ ಪ್ರಶ್ನೆಗೆ ಉತ್ತರ ಅನುನಾಸಿಕಗಳು. 2ನೇ ಪ್ರಶ್ನೆ, ಮಾತಂತು ಈ ಪದವು ಈ ಸಂಧಿಗೆ ಸೇರಿದೆ. ಉತ್ತರಗಳಲ್ಲಿ 4 ಉತ್ತರಗಳಿದೆ. ಆಗಮ ಸಂಧಿ, ಎಣ್ಸಂಧಿ, ವೃದ್ಧಿ ಸಂಧಿ, ಲೋಪಸಂಧಿ. ಸರಿಯಾದ ಉತ್ತರ ಲೋಪಸಂಧಿ. ಯಾಕೆ ಲೋಪಸಂಧಿ ಆಗುತ್ತಂದ್ರೆ, ಮಾತಂತು ಪದವನ್ನು ಬಿಡಿಸಬೇಕು. ಮಾತಂತು ಪದವನ್ನು ಬಿಡಿಸಿದಾಗ ಮಾತು ಪ್ಲಸ್ ಅಂತು ಎಂಬ 2 ಪದ ಸಿಗುತ್ತೆ. ಮಾತು ಅನ್ನೋದು ಪೂರ್ವ ಪದ. ಲೋಪಸಂಧಿಯ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಸಂಧಿಕ್ರಿಯೆ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾದ್ರೆ ಅದು ಲೋಪಸಂಧಿ. ಇಲ್ಲಿ ಮಾತು ಮತ್ತು ಅಂತು ಎಂಬ ಪದದಲ್ಲಿ ಮಾತು ಪೂರ್ವ ಪದದ ಕೊನೆಯ ಅಕ್ಷರ ಉ ಎಂಬುದು ಮಾತು ಅಂದಾಗ ಉ ಅನ್ನೋದು ಕೊನೆಯ ಸ್ವರ ಬರುತ್ತೆ. ಮಾತಂತು ಅಂತ ಹೇಳಿದಾಗ ಉ ಅನ್ನುವ ಸ್ವರ ಬಿಟ್ಟು ಹೋಗುತ್ತೆ. ಹಾಗಾಗಿ ಮಾತಂತು, ಮಾತು ಪ್ಲಸ್ ಅಂತು ಮಾತಂತು, ಉ ಅಕ್ಷರ ಬಿಟ್ಟು ಹೋಗ್ತಾ ಇರೋದ್ರಿಂದ ಇದನ್ನು ಲೋಪಸಂಧಿ ಅಂತ ಕರೀತಾರೆ. 3ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಏನೆಂದು ಕರೆಯುವರು? ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. 4ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತೀವಿ. ಧಾತು, ಕ್ರಿಯಾಪದದ ಮೂಲ ರೂಪವೇ ಧಾತು. 5ನೇ ಪ್ರಶ್ನೆ, ಲೋಕದುಳ್ ಇದು ಹಳೆಗನ್ನಡ ಪದ. ಹಳೆಗನ್ನಡ ಪದದಲ್ಲಿರುವ ವಿಭಕ್ತಿಯನ್ನು ಕೇಳಿದರೆ ವಿಭಕ್ತಿ ಪ್ರತ್ಯಯದಲ್ಲಿ ಹೊಸಗನ್ನಡ ಮತ್ತು ಹಳೆಗನ್ನಡ ಎರಡನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಲೋಕದುಳ್, ಉಳ್ ಅಂದ್ರೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಹಾಗಾಗಿ ಲೋಕದುಳ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮುಂದಿನ ಪ್ರಶ್ನೆ, ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುಂಗೈ ಅಂಶಿ ಸಮಾಸ. ಅಂಶಿ ಸಮಾಸದ ಒಂದು ಸೂತ್ರ ಏನ್ ಹೇಳುತ್ತಂದ್ರೆ, ಅಂಶ ಅಂಶಿ ಭಾವದಿಂದ ಪದ ಕೂಡಿದ್ರೆ ಅದು ಅಂಶಿ ಸಮಾಸ ಆಗುತ್ತೆ. ಈ ಉದಾಹರಣೆಗೆ, ಕೈಯಲ್ಲಿ ಮುಂಗೈ, ಮೇಂಗೈ, ಅಂಗೈ ಈ ತರ ಕೈ ಎಂಬ ಪದದಲ್ಲಿ ಬೇರೆ ಬೇರೆ ಪದವನ್ನು ನಾವು ಮಾಡಬಹುದು. ಅಂದ್ರೆ ಕೈಯಲ್ಲಿ ಒಂದು ಅಂಶ ಮುಂಗೈ ಆಗುತ್ತೆ. ಹಾಗಾಗಿ ಅಂಶ ಅಂಶಿ ಭಾವ ಇರೋದ್ರಿಂದ ಅಂಶಿ ಸಮಾಸ ಆಗುತ್ತೆ. ಓಕೆ, ನೆಕ್ಸ್ಟ್ ಸಂಬಂಧಿ ಪದ ಬರೆಯುವುದರಲ್ಲಿ
4 ಪ್ರಶ್ನೆಗಳಿದೆ. ಇದರಲ್ಲಿ ವೀರ ಭೀರ ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಕೊಡಲಿ ಅನ್ನೋದಕ್ಕೆ ಕುಟಾರ ಅನ್ನೋ ಪದ ಉತ್ತರ ಆಗುತ್ತೆ. ಹಾಗೇನೆ ನದಿ ರೂಢನಾಮ, ವಿಜ್ಞಾನಿ ಯಾವುದು ಅಂತ ಕೇಳಿದರೆ ವಿಜ್ಞಾನಿ ಅನ್ವರ್ಥ ನಾಮ. ಬನ್ನಿ ಬನ್ನಿ ದ್ವಿರುಕ್ತಿ, ಹಾಲು ಜೇನು ಜೋಡು ನುಡಿ, ಜೋಡಿ ಪದ ಅಂತ ಕೂಡ ಬರಿಬಹುದು, ಜೋಡು ನುಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೋಟ ಕೃದಂತ ಭಾವನಾಮ, ಪೆರ್ಮೆ ಯಾವುದು ಅಂತ ಕೇಳಿದರೆ ಪೆರ್ಮೆ ತದ್ದಿತಾಂತ ಭಾವನಾಮ. ವಿದ್ಯಾರ್ಥಿಗಳೇ, ಕೃದಂತ ಮತ್ತು ತದ್ದಿತಾಂತಗಳನ್ನ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮುಂದೆ ನಾನು ಇದಕ್ಕೊಂದು ಸಪ್ರೇಟ್ ಆಗಿ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಕೃದಂತ ಮತ್ತು ತದ್ದಿತಾಂತಗಳನ್ನ ಕೃದಂತ ತದ್ದಿತಾಂತಗಳಲ್ಲಿ ಮೂರು ವಿಚಾರಗಳನ್ನ ಕಲ್ತ್ಕೊಳ್ಬೇಕಾಗತ್ತೆ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಮತ್ತೆ ಹಾಗೇನೆ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಇಷ್ಟನ್ನು ಕಲ್ತಿದ್ರೆ ಈ ಪ್ರಶ್ನೆಗೆ ಉತ್ತರ ಬರೆಯೋದು ಸುಲಭ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ವಿಡಿಯೋನ ಹಾಕ್ತಾ ಇದ್ದೀನಿ, ಅದನ್ನ ಮತ್ತೆ ಕಲಿಯೋಣ ಇನ್ನೊಂದ್ಸಲ. ಈ ಸದ್ಯಕ್ಕೆ ಇಲ್ಲಿ ಪೆರ್ಮೆ ಎಂಬುದು ತದ್ದಿತಾಂತ ಭಾವನಾಮ ಅಂತ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳು, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಮತ್ತೊಮ್ಮೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಮುಂದಿನ ಪ್ರಶ್ನೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಮಕ್ಕಳೇ, ಇರಸಾಲು ಅಂದ್ರೆ ಕಂದಾಯವನ್ನು ವಸೂಲಿ ಮಾಡುವಂಥದ್ದು, ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಹೋಗಿರ್ತಾರೆ. ಹಾಗಾಗಿ ಪಠ್ಯಪುಸ್ತಕದಲ್ಲಿ ಇರಸಾಲು ಎಂಬ ಪದ ಇರೋದ್ರಿಂದ ಹಾಗೇನೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಮುಂದಿನ ಪ್ರಶ್ನೆ, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ಊಲವರ್ಥ ಅನ್ನುವ ಪದವನ್ನು ಸರಿಯಾಗಿ ನೋಡ್ಕೊಳ್ಳಿ. ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ಮುಂದಿನ ಪ್ರಶ್ನೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಮತ್ತೊಮ್ಮೆ ಉತ್ತರ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಮುಂದಿನ ಪ್ರಶ್ನೆ, ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಇದಕ್ಕೆ ಉತ್ತರ, ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಸುಲಭವಾಗಿದೆ ಉತ್ತರ. ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಮುಂದಿನ ಪ್ರಶ್ನೆ, ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಕುಂಭ ಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯಲಾಗಿದೆ. ಹಾಗೆ ಉತ್ತರ ಬರೀಬಹುದು. ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ವಾಕ್ಯವನ್ನು ಬದಲಾವಣೆ ಮಾಡಿದರೆ, ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರೆಯುತ್ತಾರೆ. ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ವಿದ್ಯಾರ್ಥಿಗಳೇ, ಈ ಮೊದಲನೇ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ 3-4 ವಾಕ್ಯಗಳ ಉತ್ತರವನ್ನ ಓದೋದನ್ನ ಹೇಳ್ಕೊಡ್ತೀನಿ.